ನಾವೊಂದು 99 ರೂಪಾಯಿ ಟಿಕೆಟಿಗೆ ಎಲ್ಲರೂ ಬಂದು, ಯಾಕಂತಂದ್ರೆ ಖಾಲಿ ಗಂಡಸರು ಮಾತ್ರ ಟಿಕೆಟ್ಗೆ ಬರೋದಿಲ್ಲ, ಅವರೊಟ್ಟಿಗೆ ಅವರ ಹೆಂಡತಿ ಮಕ್ಕಳು ಮನೆಯವರನ್ನು ತಾಯಿ ತಂದೆಯನ್ನೆಲ್ಲ ಒಟ್ಟಿಗೆ ಕರ್ಕೊಂಡು ಬಂದು ಸಿನಿಮಾ ನೋಡಬೇಕು ಅಂತೇಳಿ ಒಂದು ಉದ್ದೇಶದಿಂದ 99 ರೂಪಾಯಿ ಇಟ್ಟಿದ್ದೀನಿ ನಾನು. ಇದರಲ್ಲಿ ನಮಗೇನು ಲಾಭ ಇಲ್ಲ, ಲಾಭದ ಪ್ರಶ್ನೆ ಇಲ್ಲ. ಜನರು ನೋಡ್ಬೇಕು ಅಂತ ಪಿಕ್ಚರ್ ನಾವು ಯಾವ ಡೈರೆಕ್ಟರ್ ಪಿಕ್ಚರ್ ಮಾಡೋದು ಯಾಕೆ ಅಂತ ಹೇಳಿದ್ರೆ ಜನರು ನೋಡ್ಬೇಕು ಚಿತ್ರ, ಅದ್ರ ದುಡ್ಡು ಬರ್ತಾ ಇಲ್ಲ ಅಂತ ಹೇಳಿ ಜನರು ಬಂದು ನೋಡ್ಬೇಕು. ಅದೇ ಒಂದು ಖುಷಿ ನನಗೆ ಅದು ಖುಷಿ. ದಯಮಾಡಿ ಇದಕ್ಕೊಂದು ಸಪೋರ್ಟ್ ಮಾಡಬೇಕು, ತಾವೆಲ್ಲರೂ ಪತ್ರಿಕೆ ಮಿತ್ರರೆಲ್ಲ ಸಪೋರ್ಟ್ ಮಾಡಬೇಕು. 99 ರೂಪಾಯಿ ಇದು ಮೊದಲನೇ ಸಲ ಮಾಡ್ತಾ ಇದ್ದೇವೆ ನಾವು, ಯಾವ ತನಕ ಇಟ್ಟಿದ್ದಾರೆ ನೋಡಿ ಒಂದೊಂದು ದಿವಸ ಇಟ್ಟಿದ್ದಾರೆ. ಇದೀಗ ಸ್ಟಾರ್ಟಿಂಗ್ ಇಂದ ಎಂಡ್ ತನಕ ನಮ್ದು 99 ರೂಪಾಯಿ. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಇದರಲ್ಲಿ ಎಲ್ಲ ಆರ್ಟಿಸ್ಟ್ ಇದ್ದಾರೆ, ಪುಷ್ಪಣ್ಣ ಇದ್ದಾರೆ, ನವೀನಣ್ಣ, ಆಮೇಲೆ ವಿನಾಯಕ್ ಇದ್ದಾರೆ, ದೀಪಕಣ್ಣ ಇದ್ದಾರೆ, ರೂಪ ವರ್ಕರ್ ಇದ್ದಾರೆ, ಅಥರ್ವ ಪ್ರಕಾಶ್ ಇದ್ದಾರೆ, ಮತ್ತೆ ಹೀರೋಯಿನ್ ಆಗಿ ಸಂಜನಾ ಮುರಳಿ ಅವರು ಮಾಡಿದ್ದಾರೆ. ತುಂಬ ಆರ್ಟಿಸ್ಟ್ ಇದ್ದಾರೆ. ತುಂಬ ಕಾಮಿಡಿ ಸಿನಿಮಾ ಇದು. ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ಮತ್ತೆ ವಿಶೇಷ ಏನಂದ್ರೆ 99 ರೂಪೀಸಿಗೆ ಅಂದರೆ ಪ್ರೊಡ್ಯೂಸರ್ ಮಾಡಿರೋದು 99, ಯಾಕಂದ್ರೆ ಎಲ್ಲರೂ ನೋಡೋ ಥರ ಆಗಲಿ ಅಂತ. ಸಿನಿಮಾ ಅಂದರೆ ಸ್ಟೂಡೆಂಟಿಗೆಲ್ಲ ತುಂಬ ಕಷ್ಟ ಆಗುತ್ತೆ. 200, 250 ರೂಪಾಯಿ, 170 ಅಂದರೆ ಸ್ಟೂಡೆಂಟಿಗೆ ತುಂಬ ಕಷ್ಟ ಆಗುತ್ತೆ. ಆ ಉದ್ದೇಶ ಎಲ್ಲರೂ ನೋಡೋದಕ್ಕೋಸ್ಕರ 99 ರೂಪೀಸ್ ಮಾಡಿದ್ದಾರೆ. ಎಲ್ಲ ದಿನ ಎಲ್ಲ ಮಲ್ಟಿಪ್ಲೆಕ್ಸಲ್ಲಿ ಎಲ್ಲರೂ ನೋಡಿ ಸಿನಿಮಾಗೆ ಸಪೋರ್ಟ್ ಮಾಡಿ. ಅಥರ್ವ ಪ್ರಕಾಶ್ ಮಾತಾಡ್ತಿದ್ದೀನಿ. ನಮ್ಮ ಸಿನಿಮಾ ನಾನ್ ವೆಜ್ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. ನನಗೆ ಸ್ಪೆಷಲ್ ಸಿನಿಮಾ ಯಾಕಂದರೆ ತುಳುನಲ್ಲಿ ಲೀಡ್ ಆಗಿ ಮಾಡ್ತಿದ್ದೀನಿ. ಫಸ್ಟ್ ಸಿನಿಮಾ ನಾನು ಸಿನಿಮಾ ಇಂಡಸ್ಟ್ರಿ ಬಂದಿದ್ದೆ ಚಾಲಿಪುರಲ್ಲಿ, ನಮ್ಮ ಅಪ್ಪನ ಸಿನಿಮಾದಲ್ಲೇ. ಸೊ ಈಗ ಲೀಡ್ ಕೂಡ ತುಳು ಸಿನಿಮಾದಲ್ಲಿ ಅವ್ರ ಸಿನಿಮಾದಲ್ಲೇ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಖುಷಿ ವಿಚಾರ. ಸೊ ನಿಮ್ಮೆಲ್ಲರೂ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇತ್ತು. ಸೊ ಈ ಸಿನಿಮಾಗೂ ಸ್ಪೆಷಲ್ ಸಪೋರ್ಟ್ ಬೇಕಂತ ನಮ್ಮ ಸಿನಿಮಾ ಫೆಬ್ರವರಿ 6ಕ್ಕೆ ರಿಲೀಸ್ ಆಗ್ತಿದೆ. 6ಕ್ಕೆ ನಾನ್ ವೆಜ್ ಎಲ್ಲರೂ ಕೂಡ ನಾನ್ ವೆಜ್ ಬಗ್ಗೆ ಗೊತ್ತೇ ಇದೆ. ಆದ್ರೆ ಇಲ್ಲಿ ಯಾವ ನಾನ್ ವೆಜ್ ಅಥವಾ ಸಿನಿಮಾದಲ್ಲಿ ಯಾವ ರೀತಿಯ ನಾನ್ ವೆಜ್ ಇದೆ ಅನ್ನೋದು ನೀವು ಬಂದ ಮೇಲೆ ಕಂಪ್ಲೀಟ್ ಆಗಿದ್ದು ಕಾಮಿಡಿ ಸಿನಿಮಾ. ನನ್ನ ಕ್ಯಾರೆಕ್ಟರ್ ಕೂಡ ಬಹಳ ಚಂದವಾಗಿ ಮಾಡಿದ್ದಾರೆ. ಸುರೇಶ್ ಶೆಟ್ಟಿ ಅವರ ಒಂದು ಸ್ಕ್ರಿಪ್ಟ್ ಆಗಿದೆ. ಪ್ರಕಾಶ್ ತುಮಿನಾಡ್ ಮತ್ತೆ ಅಥರ್ವ ಪ್ರಕಾಶ್, ಸೊ ಆಮೇಲೆ ದೀಪಕ್ ರೈ ಆಗ್ಲಿ ಅಥವಾ ನಮ್ಮ ಪುಷ್ಪನ್ ಆಗ್ಲಿ, ಸೊ ಎಲ್ರಿಗೂ ಕೂಡ ಒಂದೊಂದು ಲಿಂಕ್ ಇರುವಂತ ಒಂದೊಂದು ಕ್ಯಾರೆಕ್ಟರ್ಸ್ ಎಲ್ಲ ಅದರಲ್ಲಿ. ಸೊ ಅದರಲ್ಲಿ ಒಂದಕ್ಕಿಂತ ಒಂದು ಭಿನ್ನವಾಗಿರುವಂತಹ ಕ್ಯಾರೆಕ್ಟರ್ಸ್. ಸೊ ಹಾಗಾಗಿ ಸಿನಿಮಾದಲ್ಲಿ ಕಾಮಿಡಿ ಕಂಪ್ಲೀಟ್ ಇದೆ. ಅದರ ಜೊತೆಯಲ್ಲಿ ಸಿಂಗಲ್ ಸ್ಕ್ರೀನ್ ಏನಿದೆ, ಸಣ್ಣ ಸ್ಕ್ರೀನ್ ಅಲ್ಲಿ ಮುಂಚೆ ಕಡಿಮೆಯಲ್ಲಿ ಸಿನಿಮಾ ನೋಡ್ತಾ ಇರೋ ಜನ ಈಗ ಸಾಕಷ್ಟು ಸಣ್ಣ ಥಿಯೇಟರ್ ಎಲ್ಲ ಬಂದಾಗ್ತಾ ಬಂದಿದೆ, ಮಲ್ಟಿಪ್ಲೆಕ್ಸ್ಗಳು ಜಾಸ್ತಿ ಆಗ್ತಿದೆ. ಸೊ ಅಲ್ಲಿ ಹಣಗಳನ್ನ ಜಾಸ್ತಿ ಕೊಟ್ಟು ಫ್ಯಾಮಿಲಿಗೆ ಬರೋದು ಸ್ವಲ್ಪ ಕಷ್ಟಕರ.